ಒಂದು ಕಡೆ ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರು ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಇವರು ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಬೃಹನ್ ನಾಟಕವನ್ನ ಆಡಿದ್ದಾರೆ ಅಂತ ಹೇಳಿ ಕೂಡ ತೇಜಸ್ ಗೌಡ ಅವರು ಆರೋಪವನ್ನ ಮಾಡಿದ್ದಾರೆ. ಇವತ್ತು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ವಿಚಾರವಾಗಿ ಬುರುಡೆ ಗ್ಯಾಂಗ್ ಏನಿತ್ತು ಅವರು ಯೂಟರ್ನ್ ಹೊಡೆದ ವಿಚಾರವಾಗಿ ಅವರು ಮಾತಾಡಿದ್ದಾರೆ. ತೇಜಸ್ ಗೌಡ ಅವರು ಬಂಧನದಿಂದ ಪಾರಾಗೋದಕ್ಕೆ ಅಂತೇಳಿ ಬಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿದೆ, ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಹಿಂದೂ ಮುಖಂಡ ತೇಜಸ್ ಗೌಡರು ಆಗ್ರಹಿಸಿದ್ದಾರೆ. ವಿದೇಶಿ ಫಂಡಿಂಗ್ ಆಗಿದೆ ಅಂತ ಅವರು ಕೂಡ ಆರೋಪ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತೇಳಿ ಅವರು ಕೂಡ ಆರೋಪಿಸಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಕಾಂಗ್ರೆಸ್ ಸಂಸದರ ಕೃಪಾ ಕಟಾಕ್ಷ ಇದೆ ಅಂತ ಆರೋಪಿಸಿದ್ದಾರೆ. ಷಡ್ಯಂತ್ರ ಕೇಸ್ಗೆ ಸಿಬಿಐ ಎಂಟ್ರಿ ಆದ್ರೆ ಇದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ, ಹೊರಗಡೆ ಬರುತ್ತೆ ಅಂತೇಳಿ ಹಿಂದೂ ಮುಖಂಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಮೇಲೆ ಬಹಳ ದೊಡ್ಡ ಅಪವಾದ ಬಂತು. ಆ ಬಂದಂತ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ದೊಡ್ಡ ಮಟ್ಟದಲ್ಲಿ ಏನೆಲ್ಲ ಆರೋಪಗಳಿತ್ತು, ಅದರ ಹಿಂದೆ ಯಾರಿದ್ದಾರೆ ಮತ್ತು ಏನು ಬುರುಡೆ ವ್ಯಕ್ತಿ, ಈ ರೀತಿಯಾದಂಥ ಅನೇಕ ರಿಸರ್ಚ್ಗಳನ್ನ ಮಾಡ್ತಾ ಹೋಗ್ತು, ಒಂದಷ್ಟು ಚಿತ್ರಣಗಳನ್ನ ಮುಂದೆ ಇಡ್ತಾ ಹೋಯ್ತು. ಆದರೆ ಕೋರ್ಟ್ನಲ್ಲಿ ಕೇಸನ್ನ ಹಾಕಿ ಇಲ್ಲ ಇದರ ಹಿಂದೆ ಇರತಕ್ಕಂಥದ್ದು ಬಹಳ ದೊಡ್ಡ ಷಡ್ಯಂತ್ರ, ಹಣಕ್ಕಾಗಿ ಅಥವಾ ಬೇರೆ ಬೇರೆ ವ್ಯವಸ್ಥೆ ಇದೆ ಅನ್ನುವಂಥ ವಿಚಾರವನ್ನ ಸಾಮಾಜಿಕ ಹೋರಾಟಗಾರ ತೇಜಸ್ ಗೌಡ ಬಹಳ ಮುನ್ನೆಲೆಗೆ ತಂದರು. ಇದೇ ಹೋರಾಟ ಇವತ್ತು ಹೈಕೋರ್ಟ್ನಲ್ಲಿ ಕೂಡ ತಾರ್ಕಿಕ ಅಂತ್ಯಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ತೇಜಸ್ ಗೌಡ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಈ ಕೇಸನ್ನ ಯಾಕೆ ಹಾಕಬೇಕು ಅನ್ನಿಸ್ತು ಮತ್ತು ಯಾವ ರೀತಿಯಾದಂಥ ಹೋರಾಟ ಇತ್ತು? ನೀವೊಂದು ಗಮನಿಸಿ, ಯಾವಾಗ ಈ ಗಿರೀಶ್ ಮಠಣ್ಣವರು, ಮಹೇಶ್ ಶೆಟ್ಟಿ ತಿಮ್ಮರುಡಿ, ಮೊಹಮ್ಮದ್ ಸಮೀರ ಇವರೆಲ್ಲ ಮೊದಲನೇದಾಗಿ ಆರೋಪ ಮಾಡ್ತಾರೆ. ಇವ್ರ ಆರೋಪ ಇದ್ದಿದ್ದೇನು, ಅತ್ಯಾಚಾರಕ್ಕೊಳಗಾಗಿರುವಂಥ ಹೆಣ್ಮಗು ನ್ಯಾಯ ಕೊಡಿಸ್ಬೇಕು ಅಂತ. ಹಂತವಾಗಿ ಇವರು ದಿಕ್ಕು ಹೇಗೆ ಬದಲಾಯಿಸುತ್ತೆ ಅಂತಂದ್ರೆ, ಧರ್ಮಸ್ಥಳ ಮೇಲೆ ದಾಳಿ ಮಾಡಬೇಕು, ಧರ್ಮಸ್ಥಳಕ್ಕೆ ಕಲ್ಲು ಹೊಡಿಬೇಕು, ಆ ನಕಲಿ ದೇವ ಮಾನವನ ಯಾರು ಮೊಹಮ್ಮದ್ ಸಮೀರ ನಮ್ಮ ಧರ್ಮದ ಬಗ್ಗೆ, ಅವರ ಧರ್ಮದ ಬಿಟ್ಟು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮತ್ತೆ ಇವನ ಯೂಟ್ಯೂಬ್ ಚಾನೆಲ್ ಏನಿದೆ, ಇದಕ್ಕಿಂತ ಮುಂಚೆ ಇದ್ದಂಥ ಸಬ್ಸ್ಕ್ರೈಬರ್ಸ್ಗಳು ಮತ್ತೆ ಈ ವಿಡಿಯೋ ವೈರಲ್ ಆಗೋದಕ್ಕೆ 1000% ಹಣಕಾಸಿನ ವ್ಯವಹಾರ ಹೇಳ್ದೇನೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಸಾಧ್ಯವಿಲ್ಲ. ನಾನು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. 13 ವರ್ಷ ಒಂದು ಅತ್ಯಾಚಾರ ಪ್ರಕರಣವನ್ನು ಜೀವಂತವಾಗಿ ಇಟ್ಕೊಂಡು ದೊಡ್ಡ ಮಟ್ಟದ ರ್ಯಾಲಿಗಳು, ಗಿರೀಶ್ ಮಠಣ್ಣವರು, ಮಹೇಶ್ ಶೆಟ್ಟಿ ತಿಮ್ಮರುಡಿ ಧರ್ಮದ ಪರವಾಗಿ ಏನು ನ್ಯಾಯ ಕೇಳ್ತೀನಿ ಅಂತ ಹೇಳ್ತಿದಾರಲ್ಲ, ಅವ್ರಿಗೇನಿಗೆ ಬೌನ್ಸರ್ಸ್ಗಳು, ಅವ್ರಿಗೇನಿಗೆ ಗನ್ಮ್ಯಾನ್ಗಳು, ಅದಕ್ಕೆ ಕಾಸು ಕೊಟ್ಟಿರೋಂಥ ಯಾರು? ಹಾಗೆ ಇದು ಎಲ್ಲ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇಡಿಗೆ ಪ್ರಕರಣ ದಾಖಲು ಮಾಡ್ತೀನಿ. ಇಡಿ ಪ್ರಕರಣ ದಾಖಲು ಮಾಡಿಬಿಟ್ಟು ಸ್ವತಃ ಬೆಳ್ತಂಗಡಿಯ SIT ಅವ್ರಿಗೂ ಸಹ ನೋಡಿ ಈ ಆ್ಯಂಗಲ್ ತನಿಖೆ ಮಾಡಿ, ಅವ್ರ ಎಕನಾಮಿಕ್ ಸ್ಟೇಟಸ್ ಏನಿದೆ, ಇವ್ರು ಏನೇ ಒಂದು ಮಾಡಬೇಕಂದ್ರೆ ಫಂಡಿಂಗ್ ಮುಖ್ಯ ಆಗುತ್ತೆ, ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳ್ತೀನಿ. ಅವ್ರು ತುಂಬ ಸ್ವೀಕಾರನ ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ನಂಗೆ ಗೊತ್ತಿದೆ, ಅದು ಯಾರೇ SIT ಕಂಪ್ಲೇಂಟ್ ಕೊಟ್ಟರು ಸ್ವೀಕಾರ ಮಾಡ್ತಿದ್ರು, ಅಕ್ನಾಲೇಜ್ ಕೊಡ್ತಿದ್ರು. ನಾನು ಇದು ಒಂದು ಲಾಜಿಕಲ್ ಏನು ತೊಗೊಂಡೋಗ್ಬೇಕು ಅಂತ ಹೇಳಿ ನಮ್ಮ ಅಡ್ವೊಕೇಟ್ಸ್ ಚರ್ಚೆ ಮಾಡಿ ನಾನು ರಿಟ್ ಪಿಟಿಷನ್ ಹಾಕ್ತೀನಿ ಕೋರ್ಟಿಗೆ. ಇದನ್ನ ಡೈರೆಕ್ಟ್ ಮಾಡಿ SIT ಡೈರೆಕ್ಟ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತ. ಅಂಡ್ ಕೋರ್ಟ್ ಕ್ಲಿಯರ್ಲಿ ಹ್ಯಾವ್ ಗಿವನ್ ಆ್ಯಂಡ್ ನೋಟಿಸ್. ನಾವು ಒಟ್ಟು 7 ಜನ ಪಾರ್ಟಿ ಮಾಡಿದ್ರಿ, ಸರ್ಕಾರ ಒಳಗೊಂಡಂತೆ DGIG SIT ಅವ್ರನ್ನೆಲ್ಲ 2 to 7 ಅಂದರೆ DGIG SIT ಬೆಳ್ತಂಗಡಿ ಪೊಲೀಸ್ ಅವರು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದೆ. ಫಂಡಿಂಗ್ ಬಗ್ಗೆ ಏನು ತನಿಖೆ ಮಾಡಿದ್ದೀರಾ ಅದನ್ನ ವರದಿ ಕೊಡಿ ಅಂತ ಏನು ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಇದಿಷ್ಟು ಸಾಮಾಜಿಕ ಹೋರಾಟಗಾರ ತೇಜಸ್ ಗೌಡ ಮತ್ತು ಕ್ಯಾಮ್ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರು ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಇವರು ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಬೃಹನ್ ನಾಟಕವನ್ನ ಆಡಿದ್ದಾರೆ ಅಂತ ಹೇಳಿ ಕೂಡ ತೇಜಸ್ ಗೌಡ ಅವರು ಆರೋಪವನ್ನ ಮಾಡಿದ್ದಾರೆ. ಇವತ್ತು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ವಿಚಾರವಾಗಿ ಬುರುಡೆ ಗ್ಯಾಂಗ್ ಏನಿತ್ತು ಅವರು ಯೂಟರ್ನ್ ಹೊಡೆದ ವಿಚಾರವಾಗಿ ಅವರು ಮಾತಾಡಿದ್ದಾರೆ. ತೇಜಸ್ ಗೌಡ ಅವರು ಬಂಧನದಿಂದ ಪಾರಾಗೋದಕ್ಕೆ ಅಂತೇಳಿ ಬಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿದೆ, ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಹಿಂದೂ ಮುಖಂಡ ತೇಜಸ್ ಗೌಡರು ಆಗ್ರಹಿಸಿದ್ದಾರೆ. ವಿದೇಶಿ ಫಂಡಿಂಗ್ ಆಗಿದೆ ಅಂತ ಅವರು ಕೂಡ ಆರೋಪ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತೇಳಿ ಅವರು ಕೂಡ ಆರೋಪಿಸಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಕಾಂಗ್ರೆಸ್ ಸಂಸದರ ಕೃಪಾ ಕಟಾಕ್ಷ ಇದೆ ಅಂತ ಆರೋಪಿಸಿದ್ದಾರೆ. ಷಡ್ಯಂತ್ರ ಕೇಸ್ಗೆ ಸಿಬಿಐ ಎಂಟ್ರಿ ಆದ್ರೆ ಇದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ, ಹೊರಗಡೆ ಬರುತ್ತೆ ಅಂತೇಳಿ ಹಿಂದೂ ಮುಖಂಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ.
ಧರ್ಮಸ್ಥಳದ ಮೇಲೆ ಬಹಳ ದೊಡ್ಡ ಅಪವಾದ ಬಂತು. ಆ ಬಂದಂತ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ದೊಡ್ಡ ಮಟ್ಟದಲ್ಲಿ ಏನೆಲ್ಲ ಆರೋಪಗಳಿತ್ತು, ಅದರ ಹಿಂದೆ ಯಾರಿದ್ದಾರೆ ಮತ್ತು ಏನು ಬುರ್ಡೆ ವ್ಯಕ್ತಿ, ಈ ರೀತಿಯಾದಂಥ ಅನೇಕ ರಿಸರ್ಚ್ಗಳನ್ನ ಮಾಡ್ತಾ ಹೋಗ್ತು, ಒಂದಷ್ಟು ಚಿತ್ರಣಗಳನ್ನ ಮುಂದೆ ಇಡ್ತಾ ಹೋಯ್ತು. ಆದ್ರೆ ಕೋರ್ಟ್ನಲ್ಲಿ ಕೇಸನ್ನ ಹಾಕಿ ಇಲ್ಲ ಇದರ ಹಿಂದೆ ಇರತಕ್ಕಂಥದ್ದು ಬಹಳ ದೊಡ್ಡ ಷಡ್ಯಂತ್ರ, ಹಣಕ್ಕಾಗಿ ಅಥವಾ ಬೇರೆ ಬೇರೆ ವ್ಯವಸ್ಥೆ ಇದೆ ಅನ್ನುವಂಥ ವಿಚಾರವನ್ನ ಸಾಮಾಜಿಕ ಹೋರಾಟಗಾರ ತೇಜಸ್ ಗೌಡ ಬಹಳ ಮುನ್ನೆಲೆಗೆ ತಂದ್ರು. ಇದೇ ಹೋರಾಟ ಇವತ್ತು ಹೈಕೋರ್ಟ್ನಲ್ಲಿ ಕೂಡ ತಾರ್ಕಿಕ ಅಂತ್ಯಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ತೇಜಸ್ ಗೌಡ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಈ ಕೇಸನ್ನ ಯಾಕೆ ಹಾಕ್ಬೇಕು ಅನ್ನಿಸ್ತು ಮತ್ತು ಯಾವ ರೀತಿಯಾದಂಥ ಹೋರಾಟ ಇತ್ತು? ನೀವೊಂದು ಗಮನಿಸಿ, ಯಾವಾಗ ಈ ಗಿರೀಶ್ ಮಠಣ್ಣವರು, ಮಹೇಶ್ ಶೆಟ್ಟಿ ತಿಮ್ರುಡಿ, ಮೊಹಮ್ಮದ್ ಸಮೀರ ಇವರೆಲ್ಲ ಮೊದಲನೇದಾಗಿ ಆರೋಪ ಮಾಡ್ತಾರೆ. ಇವ್ರ ಆರೋಪ ಇದ್ದಿದ್ದೇನು, ಅತ್ಯಾಚಾರಕ್ಕೊಳಗಾಗಿರುವಂತ ಹೆಣ್ಮಗು ನ್ಯಾಯ ಕೊಡಿಸ್ಬೇಕು ಅಂತ. ಹಂತವಾಗಿ ಇವರು ದಿಕ್ಕು ಹೇಗೆ ಬದಲಾಯಿಸುತ್ತೆ ಅಂತಂದ್ರೆ, ಧರ್ಮಸ್ಥಳ ಮೇಲೆ ದಾಳಿ ಮಾಡಬೇಕು, ಧರ್ಮಸ್ಥಳಕ್ಕೆ ಕಲ್ಲು ಹೊಡಿಬೇಕು, ಆ ನಕಲಿ ದೇವ ಮಾನವನ ಯಾರು ಮೊಹಮ್ಮದ್ ಸಮೀರ ನಮ್ಮ ಧರ್ಮದ ಬಗ್ಗೆ, ಅವರ ಧರ್ಮದ ಬಿಟ್ಟು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮತ್ತೆ ಇವನ ಯೂಟ್ಯೂಬ್ ಚಾನೆಲ್ ಏನಿದೆ, ಇದಕ್ಕಿಂತ ಮುಂಚೆ ಇದ್ದಂಥ ಸಬ್ಸ್ಕ್ರೈಬರ್ಸ್ಗಳು ಮತ್ತೆ ಈ ವಿಡಿಯೋ ವೈರಲ್ ಆಗೋದಕ್ಕೆ 1000% ಹಣಕಾಸಿನ ವ್ಯವಹಾರ ಹೇಳ್ದೇನೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಸಾಧ್ಯವಿಲ್ಲ. ನಾನು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. 13 ವರ್ಷ ಒಂದು ಅತ್ಯಾಚಾರ ಪ್ರಕರಣವನ್ನು ಜೀವಂತವಾಗಿ ಇಟ್ಟುಕೊಂಡು ದೊಡ್ಡ ಮಟ್ಟದ ರ್ಯಾಲಿಗಳು, ಗಿರೀಶ್ ಮಠಣ್ಣವರು, ಮಹೇಶ್ ಶೆಟ್ಟಿ ತಿಮ್ರುಡಿ ಧರ್ಮದ ಪರವಾಗಿ ಏನು ನ್ಯಾಯ ಕೇಳ್ತೀನಿ ಅಂತ ಹೇಳ್ತಿದಾರಲ್ಲ, ಅವ್ರಿಗೇನಿಗೆ ಬೌನ್ಸರ್ಸ್ಗಳು, ಅವ್ರಿಗೇನಿಗೆ ಗನ್ಮ್ಯಾನ್ಗಳು, ಅದಕ್ಕೆ ಕಾಸು ಕೊಟ್ಟಿರೋಂಥ ಯಾರು? ಹಾಗೆ ಇದು ಎಲ್ಲ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇಡಿಗೆ ಪ್ರಕರಣ ದಾಖಲು ಮಾಡ್ತೀನಿ. ಇಡಿ ಪ್ರಕರಣ ದಾಖಲು ಮಾಡಿಬಿಟ್ಟು ಸ್ವತಃ ಬೆಳ್ತಂಗಡಿಯ SIT ಅವ್ರಿಗೂ ಸಹ ನೋಡಿ ಈ ಆಂಗಲ್ ತನಿಖೆ ಮಾಡಿ, ಅವ್ರ ಎಕನಾಮಿಕ್ ಸ್ಟೇಟಸ್ ಏನಿದೆ, ಇವ್ರು ಏನೇ ಒಂದು ಮಾಡಬೇಕಂದ್ರೆ ಫಂಡಿಂಗ್ ಮುಖ್ಯ ಆಗುತ್ತೆ, ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳ್ತೀನಿ. ಅವ್ರು ತುಂಬ ಸ್ವೀಕಾರ ಅಕ್ನಾಲಜ್ಮೆಂಟ್ ಕೊಡ್ತಾರೆ, ನಂಗೆ ಗೊತ್ತಿದೆ. ಅದು ಯಾರೇ SIT ಕಂಪ್ಲೇಂಟ್ ಕೊಟ್ಟರು ಸ್ವೀಕಾರ ಮಾಡ್ತಿದ್ರು, ಅಕ್ನಾಲಜ್ ಕೊಡ್ತಿದ್ರು. ನಾನು ಇದು ಒಂದು ಲಾಜಿಕಲ್ ಏನು ತೊಗೊಂಡೋಗ್ಬೇಕು ಅಂತ ಹೇಳಿ ನಮ್ಮ ಅಡ್ವೊಕೇಟ್ಸ್ ಚರ್ಚೆ ಮಾಡಿ ನಾನು ರಿಟ್ ಪಿಟಿಷನ್ ಹಾಕ್ತೀನಿ ಕೋರ್ಟಿಗೆ. ಇದನ್ನ ಡೈರೆಕ್ಟ್ ಮಾಡಿ SIT ಡೈರೆಕ್ಟ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತ. ಅಂಡ್ ಕೋರ್ಟ್ ಕ್ಲಿಯರ್ಲಿ ಹ್ಯಾವ್ ಗಿವನ್ ಆ್ಯಂಡ್ ನೋಟಿಸ್. ನಾವು ಒಟ್ಟು 7 ಜನ ಪಾರ್ಟಿ ಮಾಡಿದ್ರಿ, ಸರ್ಕಾರ ಒಳಗೊಂಡಂತೆ DGIG SIT ಅವ್ರನ್ನೆಲ್ಲ 2 to 7 ಅಂದರೆ DGIG SIT ಬೆಳ್ತಂಗಡಿ ಪೊಲೀಸ್ ಅವರು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದೆ. ಫಂಡಿಂಗ್ ಬಗ್ಗೆ ಏನು ತನಿಖೆ ಮಾಡಿದ್ದೀರಾ ಅದನ್ನ ವರದಿ ಕೊಡಿ ಅಂತ ಏನು ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಇದಿಷ್ಟು ಸಾಮಾಜಿಕ ಹೋರಾಟಗಾರ ತೇಜಸ್ ಗೌಡ ಮತ್ತು ಕ್ಯಾಮ್ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನು ಇದು ಒಂದು ಲಾಜಿಕಲ್ ಏನು ತೊಗೊಂಡೋಗ್ಬೇಕು ಅಂತ ಹೇಳಿ ನಮ್ಮ ಅಡ್ವೊಕೇಟ್ಸ್ ಚರ್ಚೆ ಮಾಡಿ ನಾನು ರಿಟ್ ಪಿಟಿಷನ್ ಹಾಕ್ತೀನಿ ಕೋರ್ಟಿಗೆ. ಇದನ್ನ ಡೈರೆಕ್ಟ್ ಮಾಡಿ SIT ಡೈರೆಕ್ಟ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತ. ಅಂಡ್ ಕೋರ್ಟ್ ಕ್ಲಿಯರ್ಲಿ ಹ್ಯಾವ್ ಗಿವನ್ ಆ್ಯಂಡ್ ನೋಟಿಸ್. ನಾವು ಒಟ್ಟು 7 ಜನ ಪಾರ್ಟಿ ಮಾಡಿದ್ರಿ, ಸರ್ಕಾರ ಒಳಗೊಂಡಂತೆ DGIG SIT ಅವ್ರನ್ನೆಲ್ಲ 2 to 7 ಅಂದರೆ DGIG SIT ಬೆಳ್ತಂಗಡಿ ಪೊಲೀಸ್ ಅವರು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದೆ. ಫಂಡಿಂಗ್ ಬಗ್ಗೆ ಏನು ತನಿಖೆ ಮಾಡಿದ್ದೀರಾ ಅದನ್ನ ವರದಿ ಕೊಡಿ ಅಂತ ಏನು ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಇದಿಷ್ಟು ಸಾಮಾಜಿಕ ಹೋರಾಟಗಾರ ತೇಜಸ್ ಗೌಡ ಮತ್ತು ಕ್ಯಾಮ್ ಪರ್ಸನ್